ದಿನನಿತ್ಯದ ಜೀವನದಲ್ಲಿ ಇವುಗಳನ್ನು ಎಲ್ಲಿ ಮತ್ತು ಯಾವಾಗ ಬಳಸಬಹುದು ಇದರ ಬಗ್ಗೆ ಈಗ ತಿಳ್ಕೊಳ್ಳೋಣ. ಅದಕ್ಕಿಂತ ಮೊದಲು ಒಂದು ಚಿತ್ರಣವನ್ನು ನಾವೀಗ ಗಮನಿಸೋಣ. ಪ್ರಿಯ ವಿದ್ಯಾರ್ಥಿಗಳೇ, ಶತಮಾನಗಳ ಹಿಂದೆಯೇ ಈ ತ್ರಿಕೋನಮಿತಿಯನ್ನು ದೊಡ್ಡ ದೊಡ್ಡ ಬೆಟ್ಟ ಗುಡ್ಡ ಅಥವಾ ಪರ್ವತಗಳ ಎತ್ತರಗಳನ್ನು ಕಂಡುಹಿಡಿಯೋದಕ್ಕೆ ಬಳಸ್ತಾ ಇದ್ದರಂತೆ. ನಮ್ಮ ಜಗತ್ತಿನ ಅತ್ಯಂತ ಎತ್ತರವಾದಂತಹ ಪರ್ವತ ಶಿಖರ ಮೌಂಟ್ ಎವರೆಸ್ಟ್, ಇದರ ಎತ್ತರವನ್ನು ಕೂಡ 1852ರಲ್ಲಿಯೇ ತ್ರಿಕೋನಮಿತಿಯ ಒಂದು ಬಳಕೆಯಿಂದ ಕಂಡುಹಿಡಿಯಲಾಯಿತು. ಸರ್ ಜಾರ್ಜ್ ಎವರೆಸ್ಟ್ ಎನ್ನುವರೊಬ್ಬರು ಥಿಯೋಡಲೈಟ್ ಎನ್ನುವಂತಹ ಉಪಕರಣವನ್ನು ಬಳಸಿ ಸುಮಾರು 160 ಕಿಲೋಮೀಟರ್ ದೂರದಿಂದ 6 ವಿವಿಧ ಸ್ಥಳಗಳ ಲೆಕ್ಕಾಚಾರದಿಂದ ಅವರು ತ್ರಿಕೋನಮಿತಿಯನ್ನು ಬಳಸಿ ಈ ಮೌಂಟ್ ಎವರೆಸ್ಟ್ ಪರ್ವತ ಶಿಖರದ ಎತ್ತರವನ್ನು ಕಂಡುಹಿಡಿದ್ರಂತೆ. ಹಾಗಾಗಿ ಸರ್ ಜಾರ್ಜ್ ಎವರೆಸ್ಟ್ ಇವರ ಹೆಸರಿನಲ್ಲಿ ಈ ಪರ್ವತವನ್ನು ಮೌಂಟ್ ಎವರೆಸ್ಟ್ ಅಂತ ನಾವು ಹೆಸರನ್ನು ಕೊಡ್ತೀವಿ. ವಿದ್ಯಾರ್ಥಿಗಳೇ, ಇವತ್ತೂ ಕೂಡ ಸರ್ ಜಾರ್ಜ್ ಎವರೆಸ್ಟ್ ಅವರು ಬಳಸಿದಂತಹ ಈ ಥಿಯೋಡಲೈಟ್ ಉಪಕರಣ ಡೆಹ್ರಾಡೂನ್ನಲ್ಲಿ ಇರುವಂತಹ ಸರ್ವೆ ಆಫ್ ಇಂಡಿಯಾ ಇಲ್ಲಿ ಇರುವಂತಹ ವಸ್ತು ಸಂಗ್ರಹಾಲಯದಲ್ಲಿ ಇದನ್ನು ಇರಿಸಲಾಗಿದೆ.